ನಮ್ಮ ಪೂಜಾ ಮದುವೆಗೆ ಬಂದ್ಬಿಡ್ರಿ ಒಂದು ವಾರಕ್ಕೆ ಮುಂಚೆ. ತಿಂಗಳ ಮುಂಚೆನೆ ಬರ್ತಾರೆ. ಹೌದಾ? ಥ್ಯಾಂಕ್ ಯು. ಅಯ್ಯಯ್ಯೋ, ದೊಡ್ಡ ಮಕ್ಕಳ ಮೇಲೆ ಪ್ರೀತಿ ಎಷ್ಟಿರುತ್ತೋ ಅಷ್ಟೇನು ಇದು ಇರುತ್ತೆ. ಏನಿರುತ್ತೆ? ಅದೇ ಇರುತ್ತೆ. ಅದೇ ಅಂದ್ರೆ ಏನು? ನನ್ ಕೋಪ ಬರ್ತೈತಿ. ಡಿಸ್ಕಷನ್ ನಿಲ್ಸು ನೀನು. ಯು ಶಟ್ ಅಪ್. ನೀನ್ ನಮ್ಮ ಪೂಜಾ ಫ್ರೆಂಡ್ಸ್ ಬಂದಿದ್ದಾರೆ. ಹಾಯ್ ಹೇಳ್ರಿ. ಹಾಯ್. ಅಕ್ಷಯ ಆಮೇಲೆ ಅಶ್ವಿನಿ. ನಿಮ್ಮಿಬ್ಬರ ಹೆಸರೇ ಕನ್ಫ್ಯೂಸ್ ಆಗುತ್ತೆ ಅನ್ನೋದ್ರಲ್ಲಿ. ನಾನು ಅಕ್ಷಯ ಅಲ್ಲ ಅಶ್ವಿನಿ. ಇಲ್ಲಾಂದ್ರೆ ಲಂಬು ಅಂತ ಹೇಳೋ ಸಾಕು. ಅಪ್ಪ, ನಮ್ಮ ಪೂಜಾ ಏನೋ ಹುಡುಕ್ತಾ ಇದ್ದಾಳೆ. ಏನು ಮಾಡ್ತಾಯ ಪೂಜಾ? ಅವರು ಮ್ಯಾಗಿ ಅದೇನೋ ಡಿಫ್ರೆಂಟ್ ಆಗಿ ಮಾಡು ಅಂತ ಹೇಳ್ತಾರೆ. ಗೈಸ್ ನೂಡಲ್ಸ್ ಅಂದ್ಬಿಟ್ಟು ಮ್ಯಾಗಿ ತಗೊಂಡ್ತಾರೆ ಗೈಸ್. ಪೂಜಾ ನೂಡಲ್ಸ್ ಗೈಸ್. ಅದೊಂದೇ ಮಾಡಕ್ ಬರೋದು ಅವ್ರಿಗೆ. ಆ ನೂಡಲ್ಸ್ ಇನ್ನೂ ಟ್ರೈ ಮಾಡಿಲ್ಲ ಒಂದ್ಸರಿ. ಆ ನೂಡಲ್ಸ್ ಇದೆ ತರ ಎಲ್ಲ ಒಂದೇ ತರಾನೇ ಐತೆ. ಅದಕ್ಕೆ ಯಾರಾದ್ರೂ ನೋಡಿ ಇದು ಹಾಕ್ಯಾ? ಇವಾಗ ಅದೇ ತಾನೇ ನೋಡಿದ್ದು. ಅಲ್ಲ, ಬರೋದು ಬಂದಿದ್ದೀರಾ? ನಾನು ಹುಷಾರಿದ್ದಾಗ ತಾನೇ ಬರಬೇಕು. ಪಾಯಸ ಏನಾದರೂ ಮಾಡೇ ಹೋಗ್ಲಿ ಪೂಜಾ. ಪಾಯಸನಾ? ಹಂಗೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಮಾಡ್ತಾಳೆ. ಟ್ರೈ ಮಾಡಬೇಕು. ಶಾವಿಗೆ ಪಾಯಸ ಮಾಡು. ಇನ್ನೇನು ಪಾಯಸ ಮಾಡ್ತೀಯ? ಅಷ್ಟು ಬೇಗ ನಿನ್ಗೆ ಬರೋದೇನು? ಹಾಂ, ಶಾವಿಗೆ ಪಾಯಸ ಬಿಟ್ಟು ಬೇರೆ ಇನ್ನೇನು ಬರುತ್ತೆ? ಬರಲ್ಲ. ಕ್ಯಾರೆಟ್ ಹಲ್ವಾ ಮಾಡ್ಬೋದು. ಆಮೇಲೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತೀನಿ ಎಲ್ಲ. ಸರಿ, ಏನೋ ಮಾಡಿ ನಾನು ಹೋಗ್ತೀನಿ, ಮಲ್ಕೊತೀನಿ. ಬಾಯ್ ಬಾಯ್. ಫ್ರೆಂಡ್ಸ್ ಯಾವಾಗೋ ಒಂದ್ಸರಿ ಬಂದಿದ್ದೀರಾ, ಚೆನ್ನಾಗಿ ಎಂಜಾಯ್ ಮಾಡಿರಿ. ನಿಮಗೆ ಕಿಚನ್ ಬಿಟ್ಬಿಟ್ಟಿದ್ದೀವಿ, ಏನು ಬೇಕೋ ಅದು ಮಾಡ್ಕೊಂಡು ತಿನ್ನಿರಿ, ಆಯಿತಾ? ನೀವೇ ಕರಿಬೇಕಂಡಿ, ಪೂಜಾ ಕರಿಯಲ್ಲ ಮನೆಗೆ ಬನ್ನಿ ಅಂತ. ಯಾಕೆ ಮಾನ ಮರ್ಯಾದೆ ತೆಗಿತಾ ಇದೀಯಾ? ನಮ್ಮ ಪೂಜಾ ಮದುವೆಗೆ ಬಂದುಬಿಡ್ರಿ ಒಂದು ವಾರಕ್ಕೆ ಮುಂಚೆ. ಮದ್ವೆಗಂಟಿ ಮದ್ವೆಗಂಟಿ ತಿಂಗಳ ಮುಂಚೆನೆ ಬರ್ತಾರೆ. ಹೌದಾ? ನೋಡೋಣ ಮಾಡಿದಾಗ ಮಾಡಿದಾಗೆ. ನಮ್ಮಮ್ಮ ಕಚ್ಚಿಟ್ಟಿತ್ತಲ್ಲ ನಿಮ್ಗೆ ಇಷ್ಟೊಂದು. ಅದೇ ಅಲ್ಲ, ಫಸ್ಟ್ ಮದ್ವೆ ಹೆಂಗಿರ್ಬೇಕು? ಅದೇ ನಮ್ಮ ಫಸ್ಟ್ ನಮ್ಮ ಅಕ್ಷಯ ಅವ್ರದ್ದು. ಇಲ್ಲ ಇಲ್ಲ ಫಸ್ಟ್ ಆಮೇಲೆ ಪೂಜಾದ ನಂದೆ. ನಮ್ಮ ಪೂಜೆಗೆ ಇನ್ನು 5 ವರ್ಷ, ನಿಂದು? ನಂದು ಇನ್ನೂ 6 ವರ್ಷ. 1 ವರ್ಷ ಜಾಸ್ತಿ ಹಂಗಾದ್ರೆ. ಆಯ್ತು. ಆಯ್ತು, ಆಗ್ಲಿ ಬಿಡು, ಪರವಾಗಿಲ್ಲ. ಯಾರ್ದಾದ್ರೆ ಅವ್ರಿಗೆ ಹೋಗೋಣ ಅಷ್ಟೇ. ಅಷ್ಟೇ. ಪ್ರತಿಯೊಂದು ಶಾಸ್ತ್ರನೂ ಎಲ್ಲ ತೋರಿಸ್ತಾರೆ. ನಿಮ್ ಕಡೆ ಎಲ್ಲ ಇನ್ನ ಡಿಫ್ರೆಂಟ್ ಆಗಿರುತ್ತಲ್ಲ, ಜಾಸ್ತಿ ಆಂಧ್ರ ಕಡೆನಾ? ಅಲ್ಲ, ಆಂಧ್ರ ಅವರಾದ್ರೆ ಅವ್ರದೇ ಬೇರೆ ಥರ ಶಾಸ್ತ್ರಗಳು ಇರುತ್ತೆ. ಆಂಧ್ರದಲ್ಲಿ ಮಾಡ್ಕೊಂಡ್ರೆ ನಾವೆಲ್ಲ ಏನಕ್ಕೆ ಹೋಗ್ತೀವಿ? ಆಂಧ್ರದಲ್ಲಿ ಮಾಡ್ಕೊಂಡ್ರೆ ನಾವೆಲ್ಲ ಏನಕ್ಕೆ ಹೋಗ್ತೀವಿ? ಬೆಂಗಳೂರಲ್ಲಿ ಮಾಡ್ಕೊಂಡ್ರೆ ನೋಡು. ಅಷ್ಟೇ, ನಾ ಮದ್ವೆಗೆ ಹೋಗಿಲ್ಲ ಅಂದ್ರೆ ನೋಡು ನೋಡ್ತಾರ. ಬಂದಿಲ್ಲ ಅಂದ್ರೆ ಹೋಗ್ಲಿ ಬಿಡಮ್ಮ, ಬರ್ತೀವಿ. ಹೆಂಗೂ ನಮಗೂ ಒಂದು ಲಾಗ್ ಸಿಗುತ್ತಲ್ಲ, ಅದಕ್ಕೆ. ಅಂದ್ರೆ ನಂಗೋಸ್ಕರ ಬರ್ತಾ ಇಲ್ಲ ಆಂಟಿ ನೀವು? ನಿನ್ಗೋಸ್ಕರ ಲಾಗ್ ಬರುತ್ತೆ ಆಂಟಿ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ಕೂಡ ಇಸ್ಕೊಂಡರು. 10 ಸಾಕಲ್ಲ ಆಂಟಿ. ಎಲ್ಲ ಅಶ್ವಿನಿ ಮದ್ವೆಗೆ 10 ವಿಡಿಯೋಸ್ ಬರುತ್ತೆ ಗೈಸ್. ಮತ್ತೆ 10 ವಿಡಿಯೋಸ್ ಹಿಂಗೆ ಹೇಳ್ತಾರೆ. ಅಲ್ಲ, ಆಗಿದೆ ಎಲ್ಲರೂ ಮಾಡ್ತಾ ಬಿಡ್ತಾರೆ. ಅದೇ ಅಲ್ಲ. ಓ, ನೀನ್ ನೆನ್ಪಿಟ್ಕೊಂತೀಯ ಇಲ್ಲೋ ನೋಡ್ ಫಸ್ಟ್. ನೋಡೋಣ.
ಡಿಗ್ರಿ ಆದಮೇಲೆ ಇದಕ್ಕೆ MBA ಎಲ್ಲೆಲ್ಲಿ ಸೇರ್ಕೊಂತಾರೋ ಅಲ್ಲ. ಎಲ್ಲ ಒಂದೇ ಕಾಲೇಜ್ ಅಂತ ನೋಡ್ತಾ ಇದೀವಿ ಆಂಟಿ. ಆದ್ರೆ ನೋಡ್ಬೇಕಾದ್ರೆ ಪಾಪ ಅವಳು ಇವಾಗಲೇ ಫೀಲ್ ಮಾಡ್ಕೊತಾಳೆ ನೀನು ಆಂಧ್ರಾಗ ಹೋಗ್ಬಿಟ್ರೆ ಅಂತ. ಹಾಂ ಸರಿ ಓದಾಗ ಫೀಲ್ ಆಗಿ ಇಲ್ಲ ಇವಾಗ ಫೀಲ್ ಆಗ್ತದೆ. ಗೈಸ್ ಇದೆಲ್ಲ ಆಟ ಸಾಮಾನು ನೋಡಿ ಎಲ್ಲ ಹಾಕೋ ಇನ್ನೊಂದ್ಸರಿ ಹಾಕೋ. ಸರ್ಬೋದು ಈಗ ಇವಾಗ ಅವಳು ಹಾಕೊಂಡಿಲ್ವಾ? ಅದೇ ಗೈಸ್ ಆಂಟಿ ಥ್ಯಾಂಕ್ಸ್ ಆಂಟಿ. ನಮ್ಮ ಪೂಜೆ ತಗೊಬಂದಿಲ್ಲ ನೋಡ್ದ ಪೂಜಾ ಹಾಕ್ತೀರಾ ಹೇಳಿಯೇ ಗೈಸ್ ನೋಡಿ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಹೆಂಗಿದ್ದಾರೆ. ಎಲ್ಲಿ ಎತ್ತು ತಲೆ ಸ್ವಲ್ಪ ಅವಳ್ದಾದ್ರು ಸ್ವಲ್ಪ ನೋಡ್ಬೋದು. ಇವ್ಳದ್ದು ನೋಡಿಲ್ಲ ಬೈಲಿ ತೆಗಿ ಕೈ ನೋಡು ಚೆನ್ನಾಗಿತ್ತು ತಾನೆ. ನೋಡು ಚೆನ್ನಾಗಿತ್ತು ತಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಗೈಸ್ ಐ ಲವ್ ಲಿಪ್ಸ್ಟಿಕ್ ಗೈಸ್. ಐ ಲವ್ ಲಿಪ್ಸ್ಟಿಕ್ ಗೈಸ್. ಇವಾಗ ಅಕ್ಷಯ್ ಅವರು ಟೇಕ್ ಓವರ್ ಮಾಡ್ತಾರೆ. ಮಾತಾಡ್ಬೇಕು ಅಕ್ಷಯ, ಸುಮ್ಮನೆ ಮಾಡೋದಲ್ಲ. ಏನ್ ಮಾತಾಡೋದ? ಈ ವಾಯ್ಸ್ ಎಲ್ಲ ಆಗ್ತಿರೋ ಅಕ್ಷಯ ಪೂಜಾ. ಈಗ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಗೈಸ್. ಇಗ್ನೋರ್ ಮೈ ವಾಯ್ಸ್ ಗೈಸ್. ವೈ ಇಗ್ನೋರ್ ಸ್ಪೆಲ್ಲಿಂಗ್ ಜೊಪ್ಪ. ಇಟ್ಕೊಂತಿದ್ದೆ ಹಿಂಗ್ ಮಾಡೋದು. ಈಗ ಎನ್ಸೆ ಬೇಸ್ತಾರ ಪರ್ಫೆಕ್ಷನ್ ಇದ್ರ ಅಂತ ನೋಡಿ ಕಲ್ತ್ಕೊಳ್ಳಿ. ಯಾರಿಗಾದ್ರೂ ಅಡುಗೆ ಮಾಡಕ್ಕೆ ಬರಲ್ಲ ಅಂದರೆ ಹೆಂಗೆ ಕಟ್ ಮಾಡ್ತಾಳೆ ನಮ್ಮ ಪೂಜಾ. ನೀನು ಕಲ್ತ್ಕೋ. ಭಯ ಅಡುಗೆ ತಿನ್ಬೇಕಂದ್ರೆ ಬಾಕ್ಸ್ ಬಿಡಲ್ಲ ಎಷ್ಟೇಟಾಗಿ ಇಕ್ಕೊಂಡು ಮಾಡೆ. ಹಿಂಗ ವಿಡಿಯೋ ಚೆನ್ನಾಗಿ ಕಾಣಿಸಲ್ಲ. ಚೆನ್ನಾಗಿದ್ರೆ ಚೆನ್ನಾಗಿ ಕಾಣಿಸ್ತೀವಿ. ಅಲ್ಲಮ್ಮ ನೀನು ವಿಡಿಯೋ ಮಾಡ್ತಿರೋದು ಹೇಳ್ತಾ ಇರೋದು. ಏನು ಏನು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾಡ್ತಾಳೆ ನಮ್ಮ ಪೂಜಾ ನಮಗೆ. ನೋಡಿ ಗೈಸ್ ನಾನು ನಮ್ಮ ಪೂಜಾ ಪಿಂಕ್ ಏನೋ ಅನ್ಕೋಬೇಡ್ರಿ. ಪಿಂಕ್ ಸ್ವಲ್ಪ ಪಿಂಕ್ ಆ್ಯಂಡ್ ವೈಟು. ನಾನು ನಮ್ಮ ಪೂಜಾ. ಅವಳು ಪಿಂಕೆ. ದಿಸ್ ಈಸ್ ಡಿಫ್ರೆಂಟ್ ಕ್ಯಾಟಗರಿ. ಡಿಫ್ರೆಂಟ್. ಲಂಬು ನಾನು ಯೂಸ್ ಮಾಡ್ತಾ ಇದ್ದೀನಿ ಚಾಕು. ಅದು ಚೆನ್ನಾಗಿತ್ತು ಚಾಪಿಂಗ್ಗೆ. ಮುರಿದಾಕ್ಬಿಟ್ಟೆ ನಿನ್ನೆ. ಫಿಲ್ಟರ್ ವೇರ್. ಈ ಕಲರ್ ಬಾಂದ್ರೆ ಅಷ್ಟೇ ನೋಡಿ. ಕಲರ್ ನೋಡಿ ಗೈಸ್ ನಮ್ಮ ಅಶ್ವಿನಿ ಮಸ್ತಾಗೈತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತಮ್ಮ. ಗೈಸ್ ನಮ್ಮ ಅಕ್ಷಯಾಗೆ ನೇಲ್ ಪಾಲಿಶ್ ಹಾಕೊಳ್ಳೋಕ್ಕೂ ಬರಲ್ಲ ಗೈಸ್. ಶಟಪ್. ಅದು ಏನೂ ಬರಲ್ಲ ಗೈಸ್. ಏನು ಬರುತ್ತೆ ಲಕ್ಷ್ಯ? ನನಗೆ ಲಿಪ್ಸ್ಟಿಕ್ ಹಾಕೊಳ್ಳೋಕೆ ಬರುತ್ತೆ. ಎಲ್ಲ ನಿನ್ನ ಮುಂದೆ ತೋರಿಸ್ಬಿಟ್ಟೆಲ್ಲ. ನಮ್ಮ ಅಕ್ಷಯ 90s ಕಿಡ್ ಗೈಸ್. ಅಷ್ಟೇನಿಲ್ಲ. ಆಂಟಿ ಸೋಂಟಿ ಅವ್ರಿಗೆ ಆಲ್ರೆಡಿ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಕಣ್ಣು ಕಟ್ ಮಾಡ್ಕೊಬೇಕಲ್ಲ. ಮಾಡ್ತೀನಿ ಕೈಯಲ್ಲಿ ನೀನು ಒಂದು ಪುಸ್ತಕ ನೋಡಿ ಗೈಸ್. ಪೂಜಾನ ಬಿರಿಯಾನಿ ಕೇಳಿದ್ರೆ ಫ್ರೈಡ್ ರೈಸ್ ಮಾಡ್ತಾಳೆ ಗೈಸ್. ಸರಿಗೆ ಒಂದೊಂದು ಹೇಳ್ತಾರೆ ಗೈಸ್. ಅದಕ್ಕೆ ಏನೋ ಒಂದು ಮಾಡ್ತಾ ಇದ್ದೀನಿ. ಇವಾಗ ನೂಡಲ್ಸ್ ಅಂದ್ಬಿಟ್ಟು ಮ್ಯಾಗಿ ಎತ್ಕೊಬಂದ್ಲು ಗೈಸ್. ಆ ಭಯದಿಂದಾನೆ ನಾವೇನೊಂದು ಮಾಡು ಅಂತ ಹೇಳ್ಬಿಟ್ವಿ ಗೈಸ್. ನಮ್ಮ ಅಕ್ಷಯ ಡಿಪ್ರೆಷನಲ್ಲಿ ಇದ್ದಾಳೆ ಗೈಸ್. ನೋಡಿ ಸರಿ ಗೈಸ್. ಪೂಜಾ ಅವ್ರ ಮನೆಗೆ ಬಂದು ನಾನೇ ಗೈಸ್ ಅಡುಗೆ ಮಾಡ್ತಿರೋದು. ಅವಳು ಗೈಸ್ ಅವಳೇ ಮಾಡ್ತಾರೋದೆಲ್ಲ. ಇದಿದ್ರು ಮನುಷ್ಯರು ಅವ್ರ ಮನೇಲೂ ಮಾಡಲ್ಲ ಗೈಸ್. ಅದಕ್ಕೆ ಮಾಡ್ತಾವಳೆ. ಇಲ್ಲ ಗೈಸ್ ನಮ್ಮ ಮನೇಲಿ ಮಾಡಿ ನೋಡಿ ಗೈಸ್ ಎಲ್ಲ ಗಾಯ ಮಾಡ್ತಿದ್ದೀವಿ.
ಎಗ್ ಬಿರಿಯಾನಿ ಮಾಡಕ್ ಹೋಗಿ ಅದೇ ಒಂದು ಅಪರೂಪಕ್ಕೆ ಅಡುಗೆ ಮನೆಗೆ ಹೋದ್ರೆ ಹಂಗೆ ಬರೋದು ಅಲ್ಲ ಅಕ್ಷಯ? ಅಷ್ಟೇ ಅಪರೂಪ ಏನಿಲ್ಲ 2 ವಾರದಿಂದ ನಾನೇ ಮಾಡ್ತಾ ಇರೋದು ಮನೇಲಿ. 2 ವಾರದಿಂದ ಅದಕ್ಕೆ ಮುಂಚೆ ಎಲ್ಲ ಪೂಜಾ ನೀನೇನು ಅಷ್ಟು ಕುಲ್ಲುಗಿದ್ಯಾ? ಏ ಆ ಲಂಬು ಪಕ್ಕದಲ್ಲಿ ಇಟ್ಕೊಂಡೆ ನಾವು ಕುಳ್ಳಕ್ಕೆ ಕನೆ ಕಾಣ್ಸೋದು. ಅಶ್ವಿನಿ ಕಾಲು ಮುಂದೆ ನಿಲ್ಬೇಡ್ರ. ಬೇರೆ ಏನಕ್ಕೆ ಉದ್ದ ಇರೋದನ್ನ ಕಾಂಟ್ಯಾಕ್ಟ್ ಮಾಡೋದು? ಕುಲ್ಲುತ್ತಿರೋರ್ಗೆ ಟೀಸ್ ಮಾಡಕ್ಕೆ. ಟಿಶ್ಯಮ್ ಗೈಸ್ ಅವಳು ಉದ್ದ ಇರೋದಕ್ಕೆ ಅವಳ ಕಾಲ ಸ್ಲಿಪ್ಪರ್ ಶೂ ಏನು ಸಿಕ್ಕಲ್ಲ ಸೈಜ್ಗೆ. ತುಂಬಾ ಕಷ್ಟ ಗೈಸ್. ನಾವು ಕಿಡ್ ಸೆಕ್ಷನ್ಗೆ ಹೋದ್ರೂ ಸಿಗುತ್ತೆ. ಕಡ್ಲಿ ಮಾಡು. ಓಕೆ ವಾವ್ ಗೈಸ್, ನೋಡಿ ಗೈಸ್ ಟೆಕ್ನಾಲಜಿ. ಮಿಕ್ಸ್ ಮಾಡೋಣ ಅಂತ ಬಂದ್ರೆ ಮಿಕ್ಸರ್ ಮಾಡ್ಬೋದಂದೆ. ಅದು ಇದು ನಾರೇ ಹೊಡೆದಾಕ್ಬಿಟ್ಟೆ ಅವತ್ತು. ಇದೇ ಪಾನ ಕೊಟ್ಟದ್ರ ಇಂಟ್ಲ ಅಲ್ಲಿ ಅದೇ ಮಿಕ್ಸರ್ ಕೂಡ ಹಚ್ಚಲ್ಲ. ಈಗ ಏನ್ ಪಾಠ ನೇಸ್ಕೊಟ್ಟು ಅದಕ್ಕೆ ಚಪ್ಪಲೆ ಜಯಾಲ ಅಂತ ಕೇಳ್ತಾನೆ. ಗೈಸ್ ನಾವು ಪೂಜಾ ಮಾಡಲ್ పుష్ప ఒక్కతో హీరో అయిపోయినాడు. మంగళం సింగ్ స్వయంగా తీసుకెళ్ళి Not many people know that I was an air hostess. Since then, I have not settled for anything less than the best. So when it comes to my hair color, I always choose
ಸರಿ ಹೆಂಗಿದೆ ಹೇಳು ಫ್ರೈಡ್ ರೈಸ್. ಅಯ್ಯೋ 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 ಚೆನ್ನಾಗಿದೆ ಗೈಸ್. ಇಷ್ಟೊತ್ತು ಎಷ್ಟು ಬಾಯ್ ಮಾಡ್ತಾ ಇದ್ವಿ ಇವಾಗ ನೋಡಿ. ಹೇಳೋ ಮಾತಾಡಿ ಇವಾಗ. ಗೈಸ್ ಚೆನ್ನಾಗಿದೆ. ಹ್ಞೂ ಹಂಗಂತ ಹೇಳಿಲ್ಲ ಅಂದ್ರೆ ಪೂಜಾ ಬೈತೀನಿ ಅಂದ್ರು ಗೈಸ್, ಅದಕ್ಕೆ ಎಷ್ಟು ಸುಳ್ಳು, ಬರೀ ಸುಳ್ಳು ಗೈಸ್. ಎಲ್ಲ ನೀನು ಇನ್ಸ್ಪಿರೇಷನ್. ನಿನ್ನ ನೋಡಿದ್ರೆ ನಾನು ಕಲ್ತ್ಕೊಂಡಿರೋದು. ನಿಮ್ಮ ಜೊತೆ ಬಂದು ನಾನು ಇನ್ನೂ ಇದಾಗಿರೋದು ಹೇಳೋ. ಹಾಗಂದ್ರೆ ಮಾತಲ್ಲಿ ಅದು ಯಾಕೆ ವಿಡಿಯೋ ಮಾಡ್ತಾ ಇದ್ದಂಗೆ ಯಾರಿಗೂ ಮಾತು ಬರಲ್ಲ? ನನಗೆ ಬರ್ತಾನೆ. ತುಂಬ ಜನ ನೋಡ್ತಾರೆ ಅಂತ. ಅಕ್ಷಯ ಮಾತಾಡ್ಬೇಕಂದ್ರು, ಮಾತಾಡ್ಬೇಡ ಅಂತಂದ್ರು ಗೈಸ್, ಅದಕ್ಕೆ ಸುಮ್ಮನೆ. ಯಾಕೆ ಅಕ್ಷಯ ನೀನು ಮಾತಾಡಲ್ಲ, ಮಾತಾಡೋ ಅವಳು ಬಿಡ್ತಾ ಇಲ್ಲ. ಸೈಲೆಂಟ್ ಆಗಿದ್ದೆ. ಇಷ್ಟೊತ್ತು ಮಾತಾಡಿದ್ಕೆ ಬೈದ್ಲು ಗೈಸ್, ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟೆ ನಾನು. ನಾನೇ ಬೈದ್ಲು. ಏನನ್ ಬೈದೆ? ಜಾಸ್ತಿ ಮಾತಾಡ್ಬೇಡ. ಅದು ನಾನ್ ಸ್ಟಾಪ್ ವಟ ವಟ. ನಾನು ತುಂಬಾ ಸೈಲೆಂಟ್. ಅಯ್ಯೋ ಏಯ್ ಕಟ್ಟು ತೆಗಿ. ಅಶ್ವಿನಿ ಅವ್ಳು ನಗು ನೋಡಿದ್ರೆ ಎಲ್ಲರೂ ಭಯ ಬೀಳ್ತಾರೆ ಅಂದ್ಬಿಟ್ಟು ಕರ್ಟನ್ ಹಿಂದೆ ಹೋಗಿ ನಗ್ತಾವಳೆ. ಲಿಮಿಟಲ್ಲೇ ಮಾತಾಡ್ತೀನಿ, ನಾನು ಜಾಸ್ತಿ ಮಾತಾಡಲ್ಲ. ಹಂಗಂತಾರೆ ಗೈಸ್, ನಮ್ಗಿಂತ ಜಾಸ್ತಿ ಮಾತಾಡೋದು ಅವಳೆ. ಟಾಕಿಟಿವ್. ಇಲ್ಲ ಬಾಯಿ ಸೈಲೆಂಟಾಗಿ ಇರಲ್ಲ, ವಟ ವಟ ಅಂತ ಇರ್ತದೆ. ನಾನು ಸೈಲೆಂಟ್. ಇವರಿಬ್ಬರ ಮಧ್ಯೆ ನಾನೇ ಸೈಲೆಂಟ್. ಜೋಕ್ ಗೈಸ್, ಎಲ್ಲರೂ ನಗಿರಿ. ಜೋಕ್. ರೈಸ್ ಆಯ್ತಾ ಅಂತೆ ಎಲ್ರು ಇಬ್ರು ಹೊಟ್ಟಿದ್ದಾರೆ ಇವಾಗ. ಡ್ರಾಪ್ ಮಾಡೋದಕ್ಕೆ ಇವಾಗ ನಾನು ಅಲ್ಲಿವರೆಗೂ ಹೋಗ್ಬೇಕಂತೆ. ತಿನ್ಫ್ಯಾಟ್ರಿ ರೈಲ್ವೆ ಸ್ಟೇಷನ್ವರೆಗೂ ಬರಬೇಕು. ಬರೋಣ ಸೂನ್. ಬೈ ಗೈಸ್, ನೆಕ್ಸ್ಟ್ ವಿಡಿಯೋ ನೋಡೋಣ. ಗೈಸ್ ಇವ್ರ ಜೊತೆ ಒಂದು ವಿಡಿಯೋ ಪ್ಲಾನ್ ಮಾಡ್ತಾ ಇದ್ದೀವಿ, ನೋಡೋಣ ಬರ್ತೀರಾ? ರೈಸ್ ಐತೆ ಗೈಸ್, ಗಿಟ್ಬಿಟ್ಟು ಬರೋ ನೋಡಿದಾರೆ ಅದರಲ್ಲಿ. ಸರಿ ಓಕೆ ಬಾಯ್ 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 ಬಾಯ್. ನಾನು ಹೇಳ್ತಾ ಇರೋದು ಬಾಯ್. ನೋಡಪ್ಪ The next day. ಹೋಗೋಣ. ನೀವು ಇವತ್ತೇ ರೆಡಿ ಅಂದರೆ ನಾನು ಇವತ್ತೇ ರೆಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ನಮ್ಮ ಪೂಜಾ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ನೆನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ನೆನ್ನೆ ನಮ್ಗೆ ಫುಲ್ ಟಯರ್ಡ್ ಆಗಿತ್ತು. ನಾನೇ ಮಾಡಿದ್ದೀನಿ ಗೈಸ್, ಸ್ವಲ್ಪ ಅವರೇ ಮಾಡಿದ್ದಾರೆ ಫುಲ್. ಇವಾಗೆಲ್ಲ ನೋಡ್ಕೊ ಬಂದ್ರಲ್ಲ, ಅದೆಲ್ಲ ನಮ್ಮ ಪೂಜಾ ಅವ್ರು ಮಾಡಿರೋದೆ. ಅವ್ರ ಫ್ರೆಂಡ್ಸು ಮನೆಗೆ ಬಂದಿದ್ದಾಗ ಪಾಪ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ನಾನು ಟ್ರಿಪ್ ಹೋಗಿ ಬಂದು ಕಾಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಕಾಲು ನೋವು ಮತ್ತು ನಿದ್ದೆ ಇಲ್ಲ, ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ. ಪಾಪ ಎಷ್ಟು ಬೇಜಾರು ಮಾಡ್ಕೊಬಂದರು. ಸಾರಿ ಅಕ್ಷಯ ಆ್ಯಂಡ್ ಅಶ್ವಿನಿ. ಬೇಜಾರು ಮಾಡ್ಕೊಂಡಿದ್ದಲ್ಲ ಬಿಡು. ನನಗೆ ಅನಿಸ್ತು, ಅಯ್ಯೋ ಪಾಪ ಫಸ್ಟ್ ಟೈಮ್ ಮನೆಗೆ ಬಂದವ್ರೆ, ಅವ್ರಿಗೇನು ಮಾಡಿ ಕೂಡ ಕೊಡಲಿಲ್ವಲ್ಲ ಅಂತ ವಿಚಾರ ಆಯ್ತು ನನಗೆ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಹಂಗೆ ಹೋಗ್ಬೇಕಾದ್ರೆ ಅವ್ರ ಪಾಪ ಇಬ್ಬರು ಇಲ್ಲ ಹಂಗೆ ಹೋಗ್ಬಿಟ್ಟಿದ್ದಾರೆ. ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ. ನಮ್ಮ ಪೂಜಾ ಈಗ ಕಾಲೇಜ್ಗೆ ಹೋಗ್ಬೇಕಂತೆ, ರೆಡಿಯಾಗಿದ್ದಾಳೆ. ಹಾಗೆ ಇವತ್ತು ನನ್ನ ಮಗಳು ತೊಗೊಂಬಂದಿರೋ ಟಾಪ್ ಹಾಕ್ಕೊಂಡಿದ್ದೀನಿ ನೋಡಿ ಗೈಸ್. ಇದನ್ನು ಆ್ಯನಿವರ್ಸರಿಗೆ ಹಾಕ್ಕೋಬೇಕಂತೆ. ನಾನೇ ಯಾವಾಗ ಹೇಳ್ದೆ ಆ್ಯನಿವರ್ಸರಿಗೆ ಹಾಕುವಂತ? ನಾನು ಹೇಳಿಲ್ಲ. ಅಪ್ಪ ಹೇಳ್ತಾ ಇತ್ತಲ್ಲ ಆ್ಯನಿವರ್ಸರಿ ಗಿಫ್ಟ್ ಕೊಟ್ಬಿಡಾಡು ಬಿಡೇ ಎತ್ತಿಕೆ ಅಂತ. ಪ್ಯಾಂಟ್ ಮ್ಯಾಚ್ ಆಗ್ತಾ ಇರಲಿಲ್ಲ ಗೈಸ್. ಪರವಾಗಿಲ್ಲ, ಮನೆಗೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಇಷ್ಟ ಆಯಿತು. ನೈಸ್, ಥ್ಯಾಂಕ್ ಯು. ಅಯ್ಯಯ್ಯೋ ಚಿಕ್ಕ ಮಗು ಥರ ಆಡ್ತಾರೆ ಗೈಸ್ ಇವರು. ನಾವಿನ್ನ ಚಿಕ್ಕ ಮಗುನೇ. ಏನಿವಾಗ ಏನು ಪ್ರಾಬ್ಲಮ್ ನಿಮಗೆ? ರೈಸ್ ಇವಳು ಈ ನಡುವೆ ನನ್ನ ಆಡ್ಕೊಂಡವಳಾಗ್ಬಿಟ್ಟಿದ್ದಾಳೆ ರೈಸ್ ಇವಳು. ನಾನೇ ಯಾವಾಗ ಆಡ್ಕೊಂಡೆ? ಇಲ್ಲ, ರೆಸ್ಪೆಕ್ಟು ಕೇಳಿ ತಗೊಳೋದಲ್ಲ, ಹಂಗೆ ಪಡ್ಕೊಳ್ಳೋದು. ನೋಡಿ ನೀವೇ ನೋಡಿ ಹೆಂಗೆ ಮಾತಾಡ್ತಾರೆ ಅಂತ. ಜಸ್ಟ್ ಫಾರ್ ಫನ್ ಮಮ್ಮ. ನಾನಿವಾಗ ಒಂದು ಕೊಟ್ಟರೆ ಫನ್ನಾಗಿರುತ್ತೆ. ಕೊಡ್ಲಾ? ಕೊಡು. ಕೊಟ್ಟರೆ ಇರಲ್ಲ, ಆಮೇಲೆ ಯಾಕೆ ಪಾಪ. ಅಯ್ಯೋ ಒಂದ್ಸಲ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ತುಂಬ ಹೊಡೆದ್ಬಿಟ್ಟಿದ್ದೀನಿ ಅವಳ, ಅದಕ್ಕೆ ಇವಾಗ ಹೊಡಿಯಲ್ಲ. ನಿನ್ನ ಮಗ ನೋಡಿ, ನನ್ನ ಕಣ್ಣಲ್ಲಿ ಒಂದು ಸರಿ ಕೂಡ ನೋಡಿಲ್ಲ ಅವನ್ನ ಹೊಡೆದಿರೋದು. ಅವ್ನು ಹೆಂಗೆ ಗೊತ್ತಾ, ನಿನ್ನ ನೋಡಿದ್ರೆ ಅವ್ನು ಭಯ ಬೀಳ್ತಾನೆ, ಅದಕ್ಕೆ ನೀನು ನೋಡಿತಾ ಇದ್ದೀನಿ. ನಿನ್ನ ವಿಡಿಯೋಲೆಲ್ಲ ಇವಾಗ ಹೇಳ್ಬಿಟ್ಟು ಏನಕ್ಕೆ ಅವನಿಗೆ ರಿವೀಲ್ ಮಾಡ್ತೀಯಾ? ಆಮೇಲೆ ನನ್ನ ಚೆನ್ನಾಗಿ ಬಾರಿಸ್ಲಿ. ಸುಮ್ಮನೆ ಇಲ್ಲ ಗೈಸ್. ನೋಡಿ ಗೈಸ್, ದೊಡ್ಡ ಮಗಳಿಗೆಲ್ಲ ಎಷ್ಟು ಹಿಂಸೆ ಅಂದ್ಬಿಟ್ಟು
ಚಿಕ್ಕವ್ರನ್ನ ಭಯ ಬೀಳ್ಸೋದಕ್ಕೆ ದೊಡ್ಡವ್ರನ್ನ ಅಸ್ತ್ರ ಆಗಿ ಯೂಸ್ ಮಾಡ್ಕೊಂತವ್ರೆ. ದೊಡ್ಡ ಮಕ್ಕಳ ಮೇಲೆ ಪ್ರೀತಿ ಎಷ್ಟಿರುತ್ತೋ ಅಷ್ಟೇನು ಇದು ಇರುತ್ತೆ ಗೊತ್ತಾ? ಏನಿರುತ್ತೆ ಅದೇ ಇರುತ್ತೆ. ಅದೇ ಅಂದ್ರೆ ಏನು? ತುಂಬಾ ಒಲೆಗಳು ತಿಂದಿರೋದು ಒಟ್ಟಲ್ಲಿ ನಾವು ಪೂಜಾನೆ. ಹೌದು ಗೈಸ್, ನಾನೇ ನಮ್ ಗೌತಮ್ ನಾವು ಹೊಡೆದೇ ಇಲ್ಲ, ಯಾವತ್ತು ಜಾಸ್ತಿ ಹೊಡೆದೇ ಇಲ್ಲ. ಅವ್ನು ಏಟೇ ತಿಂದಿದ್ದಾನೆ, ಆದ್ರೆ ನನಗೆ ಬಿದ್ದಷ್ಟು ಬಿದ್ದಿಲ್ಲ. ಅದು ನನ್ನ ಲೈಫ್ ಆಂಬಿಷನ್ ಗೈಸ್. ಒಂದು ಸರಿ ಆದ್ರೂ ನಂಗೆ ತಿನ್ನೋದು ನಾನು ನೋಡ್ಬೇಕು. ಒಳ್ಳೇದ್ ಮಾಡ್ತದ. ನೋಡೋಣ ಹೊಡಿತಾರೆ ಇವರೇ. ಇವಳು ನೋಡಿದ್ರೆ ಅವ್ನು ಹಿಂಗಿರ್ತಾ ಇದ್ದ, ಅದಕ್ಕೆ ಅವ್ರು ಏನಾದ್ರು ಅವನು ಬಯಸ್ಬೇಕು ಅಂದ್ರೆ ಇನ್ನೊಂದು ಜೋರಾಗಿ ಗದರ್ಸ್ಬಿಟ್ಟು ಬೈದ್ರೆ ಸಾಕು. ಅವನು ಹಿಂಗ್ ನೋಡ್ತಾ ಇದ್ದಿದ್ದು. ನೋಡ್ಕೊಳ್ಳಿ ಗೈಸ್, ಚಿಕ್ಕ ವಯಸ್ಸಲ್ಲಿ ಅವನ್ನ ಭಯ ಬೀಳ್ಸೋದಕ್ಕೋಸ್ಕರ ನನ್ನನ್ನು ಎಷ್ಟು ಏಟಗಳು ಹಾಕಿದ್ದಾರೆ ಅಂತ. ಎಲ್ರ ಮನೇಲೂ ಹಿಂಗೇನಾ? ಎಲ್ಲರ ಮನೆಯಲ್ಲೂ ಹಂಗೆ ಇರಲ್ಲ, ಎಲ್ಲರೂ ಹಂಗೆ ಇರಲ್ಲ. ಆದರೆ ದೊಡ್ಡ ಮಕ್ಕಳನ್ನ ಎಷ್ಟು ತುಂಬ ಪ್ರೀತಿ ಮಾಡೋದು ದೊಡ್ಡ ಮಕ್ಕಳನ್ನೇ. ಫಸ್ಟ್ನೇ ಮಗು ಅಲ್ವಾ, ಅವ್ರ ಮೇಲೇ ಜಾಸ್ತಿ ಇರೋದು. ಹಾಗೆ ಎರಡನೇ ಮಗು ಬಂದಮೇಲೆ ಒದೆ ತಿನ್ನೋದು ಕೂಡ ದೊಡ್ಡ ಮಕ್ಕಳೇ, ಗೊತ್ತಾಯ್ತಾ? ಇದು ನಿಜಾನಾ? ಅದೇ ದೊಡ್ಡ ಮಕ್ಕಳ ಮೇಲೆ ಇರೋ ಪ್ರೀತಿ ಎಲ್ಲ ಚಿಕ್ಕ ಮಕ್ಕಳ ಮೇಲೆ ಶಿಫ್ಟ್ ಆಗ್ಬಿಡುತ್ತೆ. ಎಲ್ಲರೂ ಅಷ್ಟೇ, ನಾವೊಬ್ಬರೇ ಅಲ್ಲ, ಎಲ್ಲ. ನನ್ ಕೋಪ ಬರ್ತೈತಿ. ಡಿಸ್ಕಷನ್ ನಿಲ್ಸು ನೀನು. ಇವ್ ಶಟ್ ಅಪ್. ನೀನ್ ಸ್ಟಾರ್ಟ್ ಮಾಡಿ ಟಾಪಿಕ್ಕು. ಸರಿ, ಹೋಗ್ಬಿಟ್ಟು ಕಾಲೇಜ್ಗೆ ಹೋಗ್ಬಿಟ್ಟು ಬಾ. ಸ್ವಲ್ಪನೂ ವ್ಲಾಗ್ಸ್ ಮಾಡೋ ಕಡೆ ಒಂದು ಸ್ವಲ್ಪನೂ ಇದೇ ಮಾಡಲ್ಲ ನನಗೆ. ಏನು ಅಲ್ಲ, ಪೇಷಂಟ್ ಆಗಿ ಕೂತ್ಕೊಂಡಿದ್ದೆ ನಾನು ತಾನೇ. ಏನು ಮಾಡಲಿ ಗೈಸ್, ಒಬ್ಬಳೇ ಎಷ್ಟಂತ ಬಡ್ಕೊಂಡ್ಲಿ ನಾನು. ಹೇಳೋಗಿ ಸುಮ್ಮನೆ ಹೇಳ್ತಾಳೆ ಅಷ್ಟೊಂದು. ಅಮ್ಮ ತಗ ಇದನ್ನ ಎತ್ತಲಿಕ್ಕು ಉಪ್ಪ ಬಂದರೆ ಅಷ್ಟೇ. ದಬಾಗ್ತಾ ಇದ್ದೆ ಇವಾಗ. ಕಳಿಸ್ಬಿಡು ಅಮ್ಮ. ಚಿಕ್ಕ ಮಗು ಹುಡುಕಿ ಸಾಕಾಯ್ತು. ಬಸ್ ಬಂದ್ಬಿಟ್ಟೈತೆ, ಅಲ್ಲಿ ನಿಂತ್ಕೊಂಡಿದ್ರೆ ಏನು ತಗೊಳ್ಳೋದು ನೋಡಿ ಅಲ್ಲಿ ಏನು ತಗೊಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅರ್ಜೆಂಟ್ ಮಾಡ್ತಾರೆ, ಮಳೆ ಬೇರೆ ಬರ್ತಾ ಇದೆ. ಆಮೇಲೆ ಯಾವುದೋ ಒಂದು ಅಂದ್ಬಿಟ್ಟು ತಗೊಂಡು ಬಂದೆ. ಹೋಗಲೇ ಬಿಡು. ಏನು ಮಾಡೋದು ಚಿಕ್ಕ ಮಕ್ಕಳಿಗೆ. ಗೈಸ್, ನನ್ನ ಮಗಳು ತಗೊಂಡ್ಬಂದಿರೋದು ಟಾಪ್ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ನೆಕ್ಸ್ಟು ಜಯನಗರ್ ಶಾಪಿಂಗ್ ಗಿಫ್ಟ್ ಕೊಡ್ತಾಳೆ ನನ್ನ ಮಗಳು. ನಾನು ಯಾವಾಗ ಹೇಳ್ದೆ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಅದೇ ನಾನು ಯಾವಾಗ ಹೇಳ್ದೆ? ನಾನು ನಿನಗೆ ಹೇಳಿಲ್ಲ. ಕೊಟ್ಟಿಲ್ಲ ಗೈಸ್, ಇಷ್ಟೊಂದು ಗಿಫ್ಟ್ ಕೊಡ್ತೀವಿ ನಾವು. ಒಂದು ಗಿಫ್ಟ್ ಅಯ್ಯೋ ಗೈಸ್, ಈ ವರ್ಷದಿಂದನೇ ಗೈಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿರೋದು. ಏನು ಡೌ ಮಾಡ್ತಾವ್ರೋ. ವರ್ಷ ಬಟ್ಟೆ ಕೊಡಲ್ವಾ? ಬಟ್ಟೆದು ಗಿಫ್ಟ್ ಅಂಡರಲ್ಲಿ ಬರಲ್ಲ. ಇನ್ನೇನು ಗಿಫ್ಟ್ ಅನ್ನೋದು ಸರ್ಪ್ರೈಸ್ ಆಗಿರ್ಬೇಕು. ಫಸ್ಟೇ ಕೊಡಿಸ್ಬಿಟ್ಟಿರ್ತೀವಲ್ಲ, ಬರ್ತಡೇ ದಿನ ಏನು ಕೊಡ್ಸೋಕ್ಕಾಗುತ್ತೆ? ಗಿಫ್ಟ್ ಅಂತ ಕೊಟ್ಟರೆ ಗಿಫ್ಟಾ? ಹೌದು, ಗಿಫ್ಟೇ. ಇವಾಗ ನನ್ನ ಮಗಳಿಗೆ ಬಟ್ಟೆನೇ ಹೇಳ್ತಾ ಇರೋದು. ಅದು ನಾನು ಕೊಡ್ಸಿರೋದಲ್ಲ, ಹಿಂಗೆ ಅಣ್ಣ ಕೊಡ್ಸಿರೋದಪ್ಪ. ನಿಮ್ಮಪ್ಪ ಕೊಡಿಸಿದ್ದೆ ಇದು? ಹ್ಞೂ, ನಿಮ್ಮ ಯಜಮಾನ್ರು ಕೊಡ್ಸಿರೋದ್ರಿ. ಥ್ಯಾಂಕ್ ಯು ನಲಿ. ಆದಮೇಲೆ ಟಾಪ್ ಕೊಡ್ಸಿದ್ದಾರೆ ನನಗೆ. ತಿಂಗಳಲ್ಲ, ವರ್ಷಗಳೇ ಆಗೋಯ್ತು. ನನ್ನ ಬಟ್ಟೆ ಸೇಲ್ ಮಾಡೋದು ಸ್ಟಾರ್ಟ್ ಮಾಡಿದೆ, ಅವರು ಏನು ಕೊಡಿಸಿಲ್ಲ ನಿಜ. ಯಾಕಂದರೆ ನಾವೇ ಸೇಲ್ ಮಾಡ್ತೀವಲ್ಲ, ಇನ್ನು ಅವ್ರೇನು ಕೊಡಿಸೋದು, ಅದಕ್ಕೆ ತಗೊಳ್ತಾರೆ ಅಂದ್ಬಿಟ್ಟು ಅಷ್ಟೇ. ಫಸ್ಟೆಲ್ಲ ಅವರೇ ಕೊಡಿಸ್ತಾಯಿದ್ರು. ಅವಾಗೆಲ್ಲ 1000-3000 ರೂಪಾಯಿಗೆ ಇಕ್ಕೋರು ಗೈಸ್ ಬಟ್ಟೆಗಳು. ಏನಿಲ್ಲ ಸುಮ್ಮನೆ, ಅವಾಗಿನ ಕಾಲ ಬೇರೆ ಇತ್ತು. ಇನ್ನು ಇವಾಗ ಎಷ್ಟಾದರೂ ಅಲ್ಲಿ ಖರ್ಚು ಮಾಡ್ತಾರೆ. ಅವಾಗಿನ ಪರಿಸ್ಥಿತಿ ಈ ಥರ ಇರಲಿಲ್ಲ ಗೈಸ್ ನಿಜ. ಆವಾಗ ಸ್ವಲ್ಪ ನಮಗೆ ಕೆಲಸನೂ ಇರಲಿಲ್ಲ ಅಷ್ಟೊಂದು ಅವ್ರಿಗೆ. ಇವಾಗ ಅಷ್ಟು ಇರಲಿಲ್ಲ. ಯಾಕೆ ಸುಳ್ಳು ಹೇಳಬೇಕು? ಇರೋದ್ರಲ್ಲಿ ಓಕೆ, ನಮ್ಗೆ ಯಾವತ್ತೂ ಕಷ್ಟ ಅಂತ ಇದು ಅನಿಸಿಲ್ಲ. ತುಂಬ ಚೆನ್ನಾಗಿದ್ದೀವಿ ಅಂತಲೂ ಅನಿಸಿಲ್ಲ. ತುಂಬ ಹೇಳ್ಕೊಳ್ಳೋ ಥರ ಏನಿರಲಿಲ್ಲ. ಮೀಡಿಯಮ್ ಆಗಿ ನಮಗೆ ಏನು ಬೇಕು ಆ ಟೈಮ್ಗೆ ಆ ಕಾಲಕ್ಕೆ ಕರೆಕ್ಟಾಗಿತ್ತು ಅಷ್ಟೇ. ಸರಿ, ಏನು ಮಾಡ್ತೀಯ ಮಧ್ಯಾಹ್ನಕ್ಕೆ? ಅನ್ನ ಸಾರು, ಹೌದು ಸಾರು ಮಾಡಬೇಕು. ಅಯ್ಯೋ ರಸ ಆಯ್ತಲ್ಲ ಗೈಸ್. ನೋಡಿ, ಇದು ನಾನು ಯಾವಾಗ ಹಾಕಿದ್ದು, ತುಂಬ ದಿನ ಆಯಿತು, ಒಂದು ವಾರ ಮೇಲೆ ಆಯಿತು ಇದು ಹಾಕಿ. ಇದು ಹಾಕಿದ್ಮೇಲೆ ಹುಷಾರಿಲ್ದಿರ ಆಗೋಯ್ತು, ಮತ್ತೆ ಹಾಕೋಕ್ಕೆ ಹೋಗಿಲ್ಲ. ಇಷ್ಟೊಂದಿದೆ ಗೊತ್ತಾ ಹಾಕೋದು. ನನಗೇನೋ ನಡುವೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಬೇಕಿನ್ನ. ಟೈಮೆಲ್ಲ ವೇಸ್ಟ್ ಮಾಡೋದಕ್ಕಾಗಲ್ಲ. ಎಷ್ಟು ದಿನ ಆದರೂ ಕಸ್ಟಮರ್ ಇರಲ್ವಲ್ಲ, ಅದಕ್ಕೆ
ಇವಾಗ ನಾಷ್ಟ ತಿಂದ್ಬಿಟ್ಟು ಅಂಗಡಿಗೆ ಹೋಗ್ತಾ ಇದ್ದೀನಿ. ತುಂಬ ಬ್ಲೌಸ್ ಸ್ಟಿಚ್ ಮಾಡೋದಿದೆ. ನಮ್ಮ ಪೂಜಾ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ. ಬಾಯ್ ಬಾಯ್ ಬಾಯ್. A few moments later. ಗೈಸ್, ಈ ಕೇಡಿಗಳಿಬ್ರು ನನ್ನ ಐ ಡಿ ಕಾರ್ಡು ಎತ್ಬಿಟ್ಟಿದ್ರು ಗೈಸ್. ಇವಾಗ ಕೊಟ್ಟಿದ್ದಾರೆ ನೋಡಿ. ಕೇಳಿದ್ರೆ ಇಲ್ಲ ಇಲ್ಲ ಇಲ್ಲ, ನನ್ನ ಹತ್ರ ಇದ್ದಿಲ್ಲ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಗೊತ್ತಿಲ್ಲ. ಅದು ನನ್ನ ಬ್ಯಾಗಲ್ಲಿ ಅವಳು ಎತ್ತಾಕ್ತಾರೆ. ಇವಾಗ ಕೇಳ್ದಾಗ ಮಾತ್ರ ಹೇಳ್ತಾವಳೆ. ಬ್ಯಾಗಿಂದ ಸೈಲೆಂಟಾಗಿ ಹಿಂಗೆ ಎತ್ತಿ ಕೊಡ್ತಾ ಇರೋದು. ಇಲ್ಲ ಇಲ್ಲ, ಆಂಟಿ ಎತ್ತು ನನ್ನ ಬ್ಯಾಗಲ್ಲಿ ಹಾಕಿದ್ರು. ಡೈರಿ ಮಿಲ್ಕ್ ಇಸ್ಕೊಡ್ಬೇಕಷ್ಟೇ. కొనుక్కుంటేనే పోలేంటే వచ్చి కొనుక్కుంటూ వస్తాను నేను. ఓ ఏ బిల్లు 1000 రూపీస్. 1000 ఏమి ఇంకా అవుతుంది పదా. ಏನಕ್ಕೆ ಅಕ್ಷಯ ಹೋಗ್ತಾರೆ ಸ್ಟುಡಿಯೋಗೆ? ಇವ್ರು ಫೋರ್ಸ್ ಮಾಡಿದ್ದಾರೆ. ಅವಳು ಇದ್ದಾಳಲ್ಲ ಗೈಸ್ ಅಲ್ಲಿ, ಅವಳಿಗೋಸ್ಕರ ಹೋಗ್ತಾರೆ ಸ್ಟುಡಿಯೋಗೆ. ಅವಳೇನೋ ತಗೋಬೇಕಂತೆ. ಇವರಿಬ್ರು ಎಲ್ಲೋದ್ರು? ಮನೆಗೆ ಹೋಗೋರೆ.